ಇವಾಗ ಕ್ಯಾಂಡಲ್ನಲ್ಲಿ ಮಾಡುವಂಥ ಒಂದು ಕ್ಯಾಂಡಲ್ ರಿಚುವಲ್ನ ತೋರಿಸ್ಕೊಡ್ತೀನಿ. ಎಲ್ಲ ತುಂಬ ಸಿಂಪಲ್ ಆಗಿರುತ್ತೆ, ಆದರೆ ಅಷ್ಟೇ ಎನರ್ಜಿನ ಚೇಂಜ್ ಮಾಡಿ ನಮಗೆ ಪೂರಕವಾಗಿ ವಿಷಯಗಳನ್ನು ನಡೆಸ್ಕೊಡುತ್ತೆ. ಪ್ರಪ್ರಥಮವಾಗಿ ಕ್ಯಾಂಡಲ್ನ ಹಚ್ಚಬೇಕಾಗತ್ತೆ. ಕ್ಯಾಂಡಲ್ ಹಚ್ಚಿ ಆಯಿತು. ಪ್ರಥಮವಾಗಿ ಕಲ್ಲುಪ್ಪನ್ನು ತಗೊಂಡು ಇದರ ಸುತ್ತ ಒಂದು ಸರ್ಕಲನ್ನು ಮಾಡ್ತೀನಿ. ಬ್ರೇಕ್ ಇಲ್ಲದೆ ಕಂಟಿನ್ಯೂಸ್ ಆಗಿ, ಅಂದರೆ ಮಧ್ಯ ಎಲ್ಲೂ ಒಡೆದಿರಬಾರ್ದು. ಸೊ ಚಕ್ಕೆ ಪುಡಿನ ತಗೊಳ್ಳಿ. ಈ ಉಪ್ಪಿಗೆ ತಾಕಿದ ಹಾಗೆ ಈ ಒಂದು ಚಕ್ಕೆ ಪುಡಿನ ಉದುರಿಸಿ. ಇದು ಕೂಡ ಎಲ್ಲೂ ಬ್ರೇಕ್ ಇರಬಾರ್ದು. ಎರಡನೇ ಲೇಯರ್ ಆಗತ್ತಿದು. ಸೊ ಇದು ನಿಮಗೆ ಹಣವನ್ನು ಆಕರ್ಷಿಸೋ ಆಯಸ್ಕಾಂತ. ಒಂದು ಸ್ವಲ್ಪ ಸಕ್ಕರೆನ ತಗೊಂಡು ಈ ಕ್ಯಾಂಡಲ್ ಪಕ್ಕದಲ್ಲಿ ಒಂದು ಲೇಯರ್ನ ಮಾಡಿ. 4 ಕಾಯಿನ್ ತಗೊಳ್ಳಿ. ಫಸ್ಟು ಕ್ಯಾಂಡಲ್ ಮುಂದೆ ಒಂದು ಹಿಡಿ, ಮತ್ತು ಬಲಗಡೆ, ಹಿಂದ್ಗಡೆ ಮತ್ತು ಎಡಗಡೆ. ಅದು ಆ ಉಪ್ಪಿಗೆ ತಾಕಿದ ಹಾಗೆ ಇಡಿ 4 ಕಾಯಿನು. ಇದು ಯಾಕೆ ಅಂತಂದರೆ ಎಲ್ಲ ದಿಕ್ಕಿನಿಂದನೂ ನಿಮಗೆ ಹಣದ ಹೊಳೆ ಹರಿದು ಬರಲಿ ಅಂತ ಹೇಳ್ಬಿಟ್ಟು ಈ ಕ್ಯಾಂಡಲ್ ಆ ಒಂದು ಜ್ಯೋತಿ ಏನಿದೆ ಅದನ್ನು ನೋಡ್ತಾ ನೀವು, ನಾನು ಹಣವನ್ನು ಸ್ವೀಕರಿಸೋದಿಕ್ಕೆ ರೆಡಿ ಇದ್ದೇನೆ, ಹಣ ನನಗೆ ಬರುತ್ತದೆ, ನಾನು ಅದನ್ನು ಖುಷಿ ಖುಷಿಯಾಗಿ ಖರ್ಚು ಮಾಡುತ್ತೇನೆ, ಅದನ್ನು ವೃದ್ಧಿಸ್ತೀನಿ, ಅದನ್ನು ಬೆಳೆಸ್ತೀನಿ ಅನ್ನೋದನ್ನು ರಿಪೀಟ್ ಮಾಡ್ತಾ ಇರಬೇಕು ನೀವು. ಇದು ಹಣದ ಮಂತ್ರ ಅಂತ ಹೇಳ್ಬೋದು.